ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಮದ್ದೂರ ಹತ್ರ ಇರೋ ಒಂದು 2 ಎಕರೆ ಪ್ಲೈನ್ ಜಾಗ, ಟಾರ್ ರೋಡ್ ಅಟ್ಯಾಚ್ ಇರೋ ಜಾಗ ನೋಡ್ಕೊಂಬರೋಣ. ನೋಡಿ, ಇದೆ 30 ಫೀಟ್ ಟಾರ್ ರೋಡು, ವಿಲೇಜ್ ಟು ವಿಲೇಜ್ ಕನೆಕ್ಟಿವಿಟಿ ಇರೋ ರೋಡ್ ಇದು. ಈ ರೋಡ್ಗೆ ಆಲ್ಮೋಸ್ಟ್ 150 ಫೀಟ್ ರೋಡ್ ಸೈಡ್ ಫ್ರಂಟ್ ಫುಟೇಜ್ ಬರುತ್ತೆ. ವೆಸ್ಟ್ ಫೇಸ್ಗೆ ರೋಡ್ ಬರುತ್ತೆ. ಪ್ಲೈನ್ ಲ್ಯಾಂಡ್, 2 ಎಕರೆ ಏನಿದೆ ಜಾಗ ಫುಲ್ಲು ಪ್ಲೈನ್ ಲ್ಯಾಂಡು, ಯಾವುದೇ ರೀತಿ ಪ್ಲಾಂಟೇಷನ್ ಇಲ್ಲ. ನೀವು ಯಾರಾದರೂ ಪ್ಲೈನ್ ಲ್ಯಾಂಡು ನಾವು ಪ್ಲಾಂಟೇಷನ್ ಮಾಡ್ಕೋತೀವಿ ಅನ್ನೋರಿಗೆ ಯೂಸ್ ಆಗುತ್ತೆ. ಈ ಜಾಗ ಬಂದ್ಬಿಟ್ಟು ಹೈವೇಯಿಂದ 3.5 ಕಿಲೋಮೀಟ್ರ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ 3.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. 150 ಫೀಟ್ ಪ್ಲಸ್ ರೋಡ್ಗೆ ಫ್ರಂಟ್ ಫುಟೇಜ್ ಬರುತ್ತೆ. ವೆಸ್ಟ್ ಫೇಸ್ ರೋಡ್ ಬರುತ್ತೆ. ವೆಸ್ಟು ಈಸ್ಟು ಸೌತ್ ಸೈಡ್ಗೆ ಒಂದು 15 ಫೀಟ್ ಮಡ್ ರೋಡ್ ಕೂಡ ಬರುತ್ತೆ. ಅದು ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಇದೆ. 2 ಎಕರೆ ಪ್ರಾಪರ್ಟಿ, 100% ಜನರಲ್ ಪ್ರಾಪರ್ಟಿ. ನಮ್ಮ ಕೆಂಗೇರಿಯಿಂದ ಈ ಪ್ರಾಪರ್ಟಿಗೆ ಒಂದು 64 ಕಿಲೋಮೀಟರ್ಸ್ ಆಗುತ್ತೆ. ಅದರ್ವೈಸ್ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಒಂದು 75 ಕಿಲೋಮೀಟರ್ಸ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇಯಿಂದ ಈ ಕಿಲೋಮೀಟ್ರಿಗೆ ನಾನು ಆಗಲೇ ಹೇಳ್ದಂಗೆ 3 ಕಿಲೋಮೀಟ್ರ್ ಇದೇ ಏನಿದೆ ಈ ಥರ ಟಾರ್ ರೋಡಲ್ಲೇ ಬರೋದು. ಟಾರ್ ರೋಡ್ ಅಟ್ಯಾಚ್ ಇರೋದ್ರಿಂದ ಪ್ರಾಪರ್ಟಿ ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಯೂಸ್ ಆಗುತ್ತೆ. 100% ಪ್ಲೈನ್ ಲ್ಯಾಂಡು, ಯಾವುದೇ ರೀತಿ ಪ್ಲಾಂಟೇಷನ್ ಇಲ್ಲ, ಪ್ಯೂರ್ಲಿ ರೆಡ್ ಸಾಯಿಲು. ಈ ಪ್ರಾಪರ್ಟಿಲಿ ಇನ್ನೊಂದು ವಿಶೇಷತೆ ಏನಂದರೆ, ನಾನು ಆಗಲೇ ಹೇಳ್ದಂಗೆ ಸೌತು ಮತ್ತು ನಾರ್ತು ಮತ್ತು ವೆಸ್ಟ್ ಕಾರ್ನರ್ ಬರುತ್ತೆ ಈ ಪ್ರಾಪರ್ಟಿ. ಇಲ್ಲಿಗೆ ಎಂಡ್ ಆಗುತ್ತೆ. ಈ ನಾರ್ತ್ ಸೈಡ್ ಏನಿದೆ ಇದು ನೋಡಿ, ಇದು 15 ಫೀಟು ಮಡ್ ರೋಡ್ ಇದೆ ಮುಂದೆಗಡೆ ಇರೋ ತೋಟಗಳಿಗೆ ಹೋಗೋದಕ್ಕೆ. ಈ ರೋಡ್ ಆದಮೇಲೆ ಒಂದು ಚಿಕ್ಕದಾಗ ಒಂದು ಲೇಕ್ ಇದೆ. ದೊಡ್ಡ ಲೇಕ್ ಏನಲ್ಲ, ಚಿಕ್ಕದಾಗ ಒಂದು ಲೇಕು. ಸೊ ನಾವು ಲೇಕ್ ವ್ಯೂ ಪ್ರಾಪರ್ಟಿ ಅಂತಲೂ ಅನ್ಕೋಬೋದು ಈ ಪ್ರಾಪರ್ಟಿನ. ಈಗ 15 ಫೀಟ್ ಮಡ್ ರೋಡಲ್ಲಿ ನಾನು ಸ್ವಲ್ಪ ದೂರ ಹೋಗಿ ತೋರಿಸ್ತೀನಿ ನಿಮಗೆ. ಇಷ್ಟೊತ್ತವರೆಗೂ ಟಾರ್ ರೋಡಲ್ಲಿ ಬಂದೆ. ಪ್ಲೈನ್ ಲ್ಯಾಂಡ್ ಇರೋದ್ರಿಂದ ತೋಟದೊಳಗಡೆ ಹೋಗಿ ಏನೋ ನಾನು ತೋರಿಸ್ತಾ ಇಲ್ಲ, ದೂರದಿಂದನೇ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಬೇಕಾದರೆ 2 ಎಕರೆ ಪ್ಲೈನ್ ಲ್ಯಾಂಡು. ಇದನ್ನು ಬೇಕಾದರೆ ಇಬ್ಬರು ಬೇಕಾದರೆ ಡಿವೈಡ್ ಮಾಡಿ 1 ಎಕರ್ ಯಾರೋ ಫ್ರೆಂಡ್ಸು, ಬ್ರದರ್ಸು ಆ ಥರದವರು ಬೇಕಾದ್ರೆ ಡಿವೈಡ್ ಮಾಡಿ ತೊಗೋಬೋದು, ಏನು ತೊಂದರೆ ಇಲ್ಲ. ಜಸ್ಟ್ ಇವಾಗ ತಾನೇ ತೋಟ ಮರೋದಕ್ಕೆ ಅಂತ ನೀಟಿಗೆ JCB ಕ್ಲೀನ್ ಮಾಡಿಸಿ ಪ್ಲೈನಾಗಿ ಏನೇನು ಮರ ಗಿಡ ಬೆಳ್ಳಿ ಎಲ್ಲ ಏನು ಬೆಳ್ಕೊಂಡಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನೀಟಿಗೆ ಇಟ್ಟಿದ್ದಾರೆ ತೋಟನ. ರೆಕ್ಟ್ಯಾಂಗಲ್ ಶೇಪಲ್ಲಿದೆ ನಾನು ಹೇಳಿದಾಗೆ. ಪ್ರಾಪರ್ಟಿ ಬಂದುಬಿಟ್ಟು ಪ್ರೈಸು ಅವರು 2.5 ಲಕ್ಷ ಪರ್ ಕುಂಟಾ ಕೋಟ್ ಮಾಡ್ತಿದ್ದಾರೆ. ಅಂದರೆ ಪರ್ ಎಕರ್ 1 CR ಕೋಟ್ ಮಾಡ್ತಾಯಿದ್ದಾರೆ. 100% ನೆಗೋಷಿಯೇಟ್ ಆಗುತ್ತೆ. ನೀವು ಅಂದರೆ 100% ಅಂದರೆ ರೇಟಲ್ಲಿ 100% ಅಲ್ಲ, ಓನರ್ ನೆಗೋಷಿಯೇಟ್ ಅಂತ ಹೇಳಿದ್ದಾರೆ. ಕುತ್ಕೊಂಡು ವ್ಯಾಪಾರ ಕುತ್ಕೊಂಡಾಗ ಒಂದು ರೇಟು ಫೈನಲ್ ಆಗ್ಬೋದು. ಈಗ 2.5 ಲಕ್ಷ ಪರ್ ಕುಂಟಾ ಕೋಟ್ ಮಾಡ್ತಾಯಿದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ. ಇನ್ನೂ ಏನಾದರೂ ಡೀಟೇಲ್ಸ್ ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ನಾನು ಹೇಳಿದ್ನಲ್ಲ, ಟಾರ್ ರೋಡ್ಗೆ 150 ಫೀಟ್ ಇದೆ. 75 ಫೀಟ್ ಡಿವೈಡ್ ಮಾಡ್ಕೋಬೋದು. ನೋಡಿ, ಇದು ಲೇಕು, ತೋಟದ ಪಕ್ಕ ರೋಡ್ ಆದಮೇಲೆ ಇರೋ ಚಿಕ್ಕದಾಗಿರೋ ಲೇಕು. ಈಗ ಸಮ್ಮರ್ ಟೈಮ್ ಇರೋದ್ರಿಂದ ನೀರು ಸದ್ಯಕ್ಕೆ ಸ್ವಲ್ಪ ಮಾತ್ರ ಇದೆ. ಹೀಗೆ ನಮ್ಮ ಚಾನಲ್ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಟಾರ್ ರೋಡ್ ಅಟ್ಯಾಚು, 2 ಎಕರೆ ಜಾಗ. ಯಾರಾದರೂ ಪ್ಲೈನ್ ಲ್ಯಾಂಡ್ ಬೇಕು ಅನ್ನೋರಿಗೆ ಯೂಸ್ಫುಲ್ ಆಗುತ್ತೆ. ಹೈವೇಯಿಂದ ಜಸ್ಟ್ 3 ಕಿಲೋಮೀಟರ್ ಇದೆ. ಕೆಂಗೇರಿಂದ ಹಾರ್ಡ್ಲಿ 1 ಅವರ್ ಜರ್ನಿ ಅಷ್ಟೇ. ಕಾರ್ನರ್ ಪ್ರಾಪರ್ಟಿ ಕೂಡ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ.